ಒಬ್ರು ಕಸ್ಟಮರ್ ಬಂದಿದ್ದಾರೆ. ಆಕ್ಚುಲಿ ಅವ್ರದೇ ಆದಂತ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡ್ಬಂದಿದ್ದಾರೆ. ಸೊ ನಮ್ಮ ಸೆನ್ಸಿ ಜನರೇಟರ್ ಚಾರ್ಜ್ ಆಗುತ್ತೆ ಇಲ್ವೋ ನೋಡ್ಬಿಟ್ಟು ತಗೊಂಡೋಗೋಣ ಅಂತ. ಸೊ ಅವರಿಗೆ ಕೇಳೋಣ ಏನಕ್ಕೆ ತಗೊತಾ ಇರೋದು, ಸೊ ಮತ್ತೆ ಏನೇನು ಯೂಸ್ ಮಾಡ್ತೀರಾ ಈ ಜನರೇಟರ್ಗೆ. ಸೊ ಇವ್ರು ಸೆಲೆಕ್ಟ್ ಮಾಡಿರೋ ಜನರೇಟರ್ ಬಂದ್ಬಿಟ್ಟು SC 2000 SC 2000 ಅಂತ ಮಾಡಲು. 1600 ವ್ಯಾಟ್ ಪಕ್ಕ ಔಟ್ಪುಟ್ ಬರುತ್ತೆ ಕಂಟಿನ್ಯೂಸ್ ಆಗಿ. ಮ್ಯಾಕ್ಸಿಮಮ್ ಔಟ್ಪುಟ್ 1900 ವ್ಯಾಟ್ ಬರುತ್ತೆ. SC 2000 ಮಾಡಲು. ಸರ್ ನಿಮ್ಮ ಹೆಸರು ಫಸ್ಟ್ ಆಫ್ ಆಲ್? ಸಂಜು KR ಅಂತ ಸರ್. ಸಂಜು KR ಅಂತ. ಸಂಜು KR. ಎಲ್ಲಿ ನೋಡಿದ್ರಿ ಈ ಜನರೇಟರ್? ಸರ್ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಸರ್. ಯೂಟ್ಯೂಬ್ ಅಲ್ಲಿ ನೋಡಿದ್ರಿ? ಸರ್ ಯೂಟ್ಯೂಬ್ ಅಲ್ಲಿ ನೋಡಿ ತಗೊಂಡು. ಯಾವ ಚಾನಲ್ ಅಲ್ಲಿ ನೋಡಿದ್ರಿ ಸರ್? ಸರ್ ಇದು ಕನ್ನಡ ಕುವರ ಅಂತ ನೋಡಿ. ಕನ್ನಡ ಕುವರ ಚಾನಲ್ ಅಲ್ಲಿ. ಓಕೆ. ಸೊ ನಾವು ಏನ್ ಯೂಟ್ಯೂಬ್ ಅಲ್ಲಿ ಹೇಳಿದೀವಿ ಸೇಮ್ ಅದೇ ತರ ಪರ್ಫಾರ್ಮೆನ್ಸ್ ಇದೆಯಾ? ಇಲ್ಲಿ ನೋಡಿದ್ರಾ ಎಲ್ಲ? ಇದೆ ಸರ್, ಅದೇ ತರ ಇದೆ ಸರ್. ಎಲ್ಲ ನೋಡಿದ್ರ? ನೋಡಿದೆ ಸರ್. ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಿರಾ? ಸೊ ಇವಾಗ ಇದನ್ನ ತಗೊಂತಾ ಇರೋದು ಏನಕ್ಕೆ ನೀವು? ಸರ್ ಎಲೆಕ್ಟ್ರಿಕ್ ಚಾರ್ಜ್ ಮಾಡಕ್ಕೆ. ಓಕೆ. ಅದಾದ್ಮೇಲೆ ಮನೆಗೆ ಹೂ ಬರುತ್ತೆ ಅಂತ ತಗೊಂಡಿದ್ವಿ ಸರ್. ಓಕೆ. ಸೊ ಮಲ್ಟಿಪರ್ಪಸ್ ಯೂಸ್ ಮಾಡೋದಕ್ಕೆ? ಹೌದು ಸರ್, ಹೌದು. ಸೊ ಯಾವ ಊರು ಸರ್ ನಿಮ್ದು? ಸರ್ ನಮ್ದು ಅರಕೆರೆ. ಎಲ್ಲಿ ಬರುತ್ತಿದ್ದು? ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ, ಜೋಗಲ್ ಹೋಗ್ಲಿ ಸರ್. ಜೋಗಲ್ ಭಾನುವಾರ ಅರಕೆರೆ. ಹೌದು ಸರ್. ಆತರ. ಓಕೆ. ಸೊ ಇದು ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಡೈಲಿ ನೀವು? ಸರ್ ನಾವು 100 ಕಿಲೋಮೀಟರ್ ಓಡಿಸ್ತೀವಿ ಸರ್ ಡೈಲಿ. ಓಕೆ. ಆಮೇಲೆ ಬೇರೆ ಕಡೆ ಎಲ್ಲಾರು ಚಾರ್ಜರ್ ಪಾಯಿಂಟ್ ಇಲ್ಲ ಸರ್. ಈ ಜನರೇಟರ್ ಚಾರ್ಜ್ ಮಾಡ್ಕೋದಲ್ಲ ಮುದ್ದಿದಲ್ಲಿ ಎಲ್ಲಾರು. ಓಕೆ. ಹಂಗಾಗಿ ಚಾರ್ಜ್ ಮಾಡ್ಕೊಂಡು 3 ಗಂಟೆ ಟೈಮ್ ಅಲ್ಲಿ ಟೈಮ್ ವೇಸ್ಟ್ ಆಗಲ್ಲ. ಓಕೆ. ಹಂಗಾಗಿ ಸರ್ ಅದು ತಗೊಳ್ಳೋಣ ಅಂತ ಬಂದು ಸರ್. ಸೊ ನಿಮ್ ವ್ಯವಸಾಯ ಏನ್ ಮಾಡೋದು? ರೈತರು ಸರ್ ನಾವು. ರೈತರು. ಓಕೆ. ನೀವು ಇವಾಗ ರೈತರು ಅಂದ್ರೆ ಇವಾಗ ತೋಟದ ಕಡೆ ಏನಾರ ಹೋಗ್ಬೇಕಾದ್ರೆ ಗಾಡಿ ತಗೊಂತೀರಾ? ಅಲ್ಲೇನಾರ ಪವರ್ ಬೇಕಂದ್ರೆ ಮಲ್ಟಿಪರ್ಪಸ್ ಜನರೇಟರ್ ಯೂಸ್ ಮಾಡ್ಕೊಬಹುದು. ಹೌದು ಸರ್. ಗಾಡಿಲಿ ಇಟ್ಕೊಂಡು ತಗೊಂಡ್ ಹೋಗ್ಬಹುದು ಸರ್. ಹಾಗೆ ನೀವು ವೆಹಿಕಲ್ ಕೂಡ ಚಾರ್ಜ್ ಮಾಡ್ಕೋಬಹುದು ಪವರ್ ಅಲ್ಲಿ ಇಲ್ಲ ಅಂತ. ಹೌದು ಸರ್. ಎಷ್ಟಿಗೆ ತಗೊಂಡ್ರಿ ಇದು? 59,000 ತಗೊಂಡಿದ್ವಿ ಸರ್. ನಾವ್ ಏನ್ ಹೇಳಿದ್ವಿ ಅದೇ ಪ್ರೈಸ್ ಸಿಗ್ತಾ ಇದೆ. ವಿಡಿಯೋನಲ್ಲಿ ಏನ್ ಹೇಳಿದ್ವಿ ಅದೇ ಪ್ರೈಸ್. ಹೌದು ಸರ್, ಹೌದು ಸರ್. ಸರಿ, ಇದು ಯಾವ ತರ ಒಂದ್ಸಲಿ ಕನೆಕ್ಟ್ ಮಾಡಿ ತೋರಿಸ್ಬಿಡೋಣ ವೀಕ್ಷಕರಿಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡಿ. ರನ್ನಿಂಗ್ ಇದೆ, ಈ ವೋಲ್ಟೇಜ್ ಎಲ್ಲ ತೋರಿಸ್ತಾ ಇದೆ. ಸೊ ಇದು ಲೋ ಐಡಲ್, ಹೈ ಐಡಲ್ ಸ್ವಿಚ್ ಇದೆ ಇಲ್ಲಿ. ಸೊ ಇದನ್ನ ಆನ್ ಮಾಡಿ ಸಾಕೆಟ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಇಲ್ಲಿ ಗ್ರೀನ್ ಬಂದಿದೆ, ಆಮೇಲೆ ರೆಡ್ ಬರುತ್ತೆ ಚಾರ್ಜ್ ಆಗ್ಬೇಕು. ಬಂತಲ್ಲ? ಬಂತು ಸರ್, ಬಂತು ನೋಡಿ ಚಾರ್ಜ್ ಆಗ್ತಾ ಇದೆ. ಇದು ಚಾರ್ಜ್ ಆಗ್ತದೆ, ಆಮೇಲೆ ಲಾಸ್ಟಿಗೆ ಚಾರ್ಜ್ ಆದ್ರೆ ಗ್ರೀನ್ ಬರುತ್ತೆ. ಹೌದು, ನೋಡ್ತಾ ಇರ್ಬೋದು. ಡೈರೆಕ್ಟ್ ಆಗಿ ಜನರೇಟರ್ ಇಂದ ಕರೆಂಟ್ ಇಲ್ಲಿಗೆ ಬರ್ತಾ ಇದೆ ಜಂಕ್ಷನ್ ಬಾಕ್ಸ್ಗೆ, ಆಮೇಲೆ ಇದು ಚಾರ್ಜರ್ಗೆ ಹೋಗ್ತಾ ಇದೆ. ಸೊ ಇದೇ ತರ ನೀವು ಯಾವುದೇ ವೆಹಿಕಲ್ ಇರ್ಲಿ, ಯಾವುದೇ ಕಂಪ್ನಿ ಇರ್ಲಿ, ಎಲೆಕ್ಟ್ರಿಕಲ್ ವೆಹಿಕಲ್, 2 ವೀಲರ್, ಈ ನಮ್ಮ SC 2000 ಮತ್ತೆ SC 1500 ಡಿಪೆಂಡಿಂಗ್ ಅಪಾನ್ 6 ಆಂಪ್ಸ್ 7 ಆಂಪ್ಸ್ ಇದ್ರೆ ನಿಮಗೆ ಇದು ಸಫಿಶಿಯಂಟ್ ಆಗಿರುತ್ತೆ. ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು. ಲೈಟ್ ವೆಯ್ಟ್ ಇರುತ್ತೆ, ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡಬಹುದು. ಬರೀ 20 kg ಬರುತ್ತೆ. ಈಸಿಯಾಗಿ ನೀವು ಅದರಲ್ಲಿ ಇಟ್ಕೊಬಹುದು. ತೋರಿಸ್ತೀನಿ ಯಾವ ತರ ಇಟ್ಕೋಬಹುದು. ಸರ್ ಇದನ್ನ ಯಾವ ತರ ಇಟ್ಕೊಂತೀರಾ ಒಂದ್ಸಲಿ ತೋರಿಸ್ಬಿಡಿ ನಮ್ಮ ವೀಕ್ಷಕರಿಗೆ. ಇಷ್ಟೇ ಸರ್, ಸಿಂಪಲ್ ಸರ್ ಇದು. ಈಸಿಯಾಗಿ ಬಂದ್ಬಿಡುತ್ತೆ. ಈಸಿಯಾಗಿ ಸರ್, ಆರಾಮಾಗಿ ಎಲ್ಲಿ ಬೇಕಾದ್ರೂ ತಗೊಂಡು 20 kg ತೂಕ ಇರುತ್ತೆ ಅಷ್ಟೇ. ಓಕೆ. ಸೊ ಮೈಲೇಜ್ ಅಷ್ಟೇ ನಿಮಗೆ 1 ಲೀಟರ್ ಪೆಟ್ರೋಲ್ಗೆ ಹತ್ತತ್ರ 2.25 ಗಂಟೆವರೆಗೂ ಬರುತ್ತೆ, 2.25 ಗಂಟೆವರೆಗೂ ಬರುತ್ತೆ, ಡಿಪೆಂಡಿಂಗ್ ಅಪಾನ್ ಲೋಡ್. ಸೊ ಸರಿ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಆಲ್ ದ ಬೆಸ್ಟ್. ನಿಮ್ಮ ಯೂಸೇಜ್ ಎಲ್ಲ ಫುಲ್ಫಿಲ್ ಆಗಲಿ. ಸೊ ಇದನ್ನ ತಗೊಂಡೋದ್ಮೇಲೆ ಸೊ ಯಾವ ತರ ಯೂಸ್ ಆಗುತ್ತೆ, ಏನೇನಕ್ಕೆ ಯೂಸ್ ಮಾಡ್ತಿದ್ರ ಸ್ವಲ್ಪ ಶೇರ್ ಮಾಡಿ ಡೀಟೇಲ್ಸ್. ಅದೇ ತರ ನಮ್ಮ ವೀಕ್ಷಕರಿಗೂ ಏನಾರ ಡೌಟ್ ಇದ್ರೆ ಎಲ್ಲ ನೆಕ್ಸ್ಟ್ ಮುಂದಿನ ವಿಡಿಯೋನಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ ಸರ್, ಮಾಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.